ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಲವಾರು ಸುದ್ದಿಗಳು ಬಂದಿದ್ದಾವೆ. ಅದರಲ್ಲಿ ಕೆಲವು ಪಾಸಿಟಿವ್ ಸುದ್ದಿಗಳಿದ್ದಾವೆ, ಜೊತೆಗೆ ಕೆಲವು ನೆಗೆಟಿವ್ ಸುದ್ದಿಗಳು ಕೂಡ ಇದ್ದಾವೆ. ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ RBI ಇಂದ ಕೂಡ ಒಂದು ಅಪ್ಡೇಟ್ ಬಂದಿದೆ. ಅದೇನು, ಅದು ಯಾವ ರೀತಿ ಮಾರ್ಕೆಟ್ಗೆ ಹೆಲ್ಪ್ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ಮೊದಲಿಗೆ ಇರಾನ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಆಕ್ಚುಲಿ ಇರಾನ್ ಇಂದಾನೇ ಇರೋದು ಅಂತ ಅಲ್ಲ, ಬಟ್ ಸ್ಟಿಲ್ ನೋಡಬಹುದು. Iran will never go nuclear. India can help aid peace efforts. Khamenei's representative. ಅಂದ್ರೆ ಭಾರತದಲ್ಲಿ ಅಯತುಲ್ಲಾ ಖೊಮೇನಿಯವರ ರೆಪ್ರೆಸೆಂಟೇಟಿವ್ ಇವರ ಕಡೆಗಿಂದ ಬಂದಿರುವಂತ ಸ್ಟೇಟ್ಮೆಂಟ್ ಇವತ್ತು. ಇವರು ಅವರ ಜೊತೆ ಕಮ್ಯುನಿಕೇಟ್ ಮಾಡಿ ಮಾತಾಡಿದ್ದಾರಾ ಗೊತ್ತಿಲ್ಲ. ನೋಡಬಹುದು, ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ, ದ ರೆಪ್ರೆಸೆಂಟೇಟಿವ್ ಆಫ್ ಇರಾನ್ ಸುಪ್ರೀಂ ಲೀಡರ್ ಇನ್ ಇಂಡಿಯಾ. ಭಾರತದಲ್ಲಿ ಇರಾನ್ ನ ಸುಪ್ರೀಂ ಲೀಡರ್ ನ ರೆಪ್ರೆಸೆಂಟೇಟಿವ್ ಇವರ ಕಡೆಗಿಂದ ಬಂದಿರುವಂತದ್ದು. ಇರಾನ್ಸ್ ಡಾಕ್ಟ್ರೈನ್ ಲೀವ್ಸ್ ನೋ ರೂಮ್ ಫಾರ್ ನ್ಯೂಕ್ಲಿಯರ್ ವೆಪನ್ಸ್. ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಮಾಡ್ಕೊಳ್ಳೋದಿಲ್ಲ, ಕೈ ಬಿಡ್ತೀವಿ ಅಂತ ಹೇಳಿದರೆ. ಟೈಮ್ಸ್ ಆಫ್ ಇಂಡಿಯಾ ಜೊತೆ ಇಂಟರ್ವ್ಯೂ ನಲ್ಲಿ ಇವರು ಈ ಮಾತುಗಳನ್ನ ಆಡಿರೋದು. Who has worked closely with Ayatollah Ali Khomeini and shares a close relationship with his son and present ಸುಪ್ರೀಂ ಲೀಡರ್ ಆಫ್ ಇರಾನ್ ಮುಸ್ತಫಾ ಖಮೇನಿ. ಖಮೇನಿ ಹಾಗೂ ಖಮೇನಿ ಅವರ ಮಗ ಮುಸ್ತಫಾ ಖಮೇನಿ ಏನಿದ್ದಾರೆ, ಅವರ ಜೊತೆಗೂ ಕೂಡ ಒಳ್ಳೆ ರಿಲೇಶನ್ಶಿಪ್ ಅನ್ನ ಹೊಂದಿದ್ದವರು. ಇವ್ರು ಹೇಳಿರೋ ಮಾತು ಬಹಳನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಈಗ. ಬಟ್ ಇದು IRGC ಒಪ್ಪಿರುವಂತದ್ದ ಅಥವಾ ಮುಸ್ತಫಾ ಖಮೇನಿ ಒಪ್ಪಿರುವಂತ ಡಿಸಿಷನ್ ಗಳ ಗೊತ್ತಿಲ್ಲ. ಇದಕ್ಕೆ ಮೇ ಬಿ ಕಾಲನೇ ಉತ್ತರ ಹೇಳ್ಬೇಕು. ನೋಡಬಹುದು, ಇರಾನ್ ಈಸ್ ಪ್ರಿಪೇರ್ಡ್ ಟು ಎಂಡ್ ದ ವಾರ್ ಇಮಿಡಿಯೇಟ್ಲಿ. ಅಂದ್ರೆ ಇಮಿಡಿಯೇಟ್ಲಿ ನಾವು ಯುದ್ಧವನ್ನ, ಅಂದ್ರೆ ಅವರು ಯುದ್ಧವನ್ನ ನಿಲ್ಸೋದಕ್ಕೆ ರೆಡಿ ಇದ್ದಾರೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಬಹುದು, ಅವರ್ ಸುಪ್ರೀಂ ಲೀಡರ್ ಇಶ್ಯೂಡ್ ಎ ಫತ್ವಾ. He said nuclear weapons are forbidden haram. We don't want to have it. We are not looking for it. He was quoted as saying. ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಒಂದೋದು ಇಸ್ಲಾಂ ಪ್ರಕಾರ ಹರಾಮ್ ಅಂತ ಆಗುತ್ತೆ. ಹಾಗಾಗಿ ನಾವು ಅದನ್ನ ಒಂದೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪಾಕಿಸ್ತಾನ ಏನು ಮೀಡಿಯೇಷನ್ ಮಾಡ್ಲಿಕ್ಕೆ ಹೊರಟಿತ್ತು, ಅದನ್ನ ಅವರು ಡಿಸ್ಮಿಸ್ ಮಾಡಿದ್ದಾರೆ. ಅವರ ಅಂಬಾಸಿಡರ್ ಇನ್ ಪಾಕಿಸ್ತಾನ್ ಹ್ಯಾಸ್ ಡಿನೈಡ್ ಇಟ್ ಟು. ಜೊತೆಗೆ ಪಾಕಿಸ್ತಾನದ ಜೊತೆ ನಾವು ಯಾವುದೇ ನೆಗೋಷಿಯೇಷನ್ಸ್ ಮಾತುಕತೆಗಳನ್ನ ಆಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇಂಡಿಯಾ ಕ್ಯಾನ್ ಪ್ಲೇ ಎ ವೆರಿ ಗುಡ್ ರೋಲ್ ಟು ಎಂಡ್ ದಿಸ್ ಕ್ರೈಸಿಸ್ ಅಂತ ಕೂಡ ಹೇಳಿದ್ದಾರೆ. ಮೇ ಬಿ ಭಾರತ ಮನ್ಸು ಮಾಡಿದ್ರೆ ಇಲ್ಲಿ ಅಂದ್ರೆ ಈ ಯುದ್ಧವನ್ನ ನಿಲ್ಸೋದಕ್ಕೆ ಸಹಾಯ ಆಗಬಹುದು ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಇವರು ಹೇಳಿರುವಂತ ಮಾತುಗಳು ಖಂಡಿತ ಪಾಸಿಟಿವ್ ಇದ್ದಾವೆ. ಮಾರ್ಕೆಟ್ಗೂ ಕೂಡ ಒಳ್ಳೆ ಸುದ್ದಿನೇ ಇದು. ಅಟ್ ದ ಸೇಮ್ ಟೈಮ್ ಮಿಡ್ಲ್ ಈಸ್ಟ್ಗೂ ಕೂಡ ಒಳ್ಳೆ ಸುದ್ದಿನೇ. ಬಟ್ ಇದನ್ನ IRGC ಒಪ್ಕೊಳ್ತಾ ಅಥವಾ IRGC ಇಂದಾನೇ ಬಂದಿರುವಂತದ್ದ ಗೊತ್ತಿಲ್ಲ. ಇನ್ ಕೇಸ್ ಮುಸ್ತಫಾ ಖಮೇನಿ ಹೇಳಿದ್ರೆ ಖಂಡಿತ ಇದನ್ನ IRGC ಕೂಡ ಒಪ್ಪುತ್ತೆ. ಇವರು ಇಬ್ಬರ ಹತ್ರ ಕೂಡ ಒಳ್ಳೆ ರಿಲೇಶನ್ಶಿಪ್ ಅನ್ನ ಹೊಂದಿರುವಂತವ್ರು. ಇನ್ ಕೇಸ್ ಅವರ ಕಡೆಗಿಂದಾನೇ ಏನಾದ್ರೂ ಎಫರ್ಟ್ಸ್ ಬಂದು ಇವರ ಮೂಲಕ ಏಳ್ಸೋದಿಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಇದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಯುದ್ಧ ಮೇ ಬಿ ತಾರ್ಕಿಕ ಅಂತ್ಯವನ್ನ ಕಾಣಬಹುದು ಅಂತ. ಅಥವಾ IRGC ಏನಾದ್ರೂ ಇದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಫೈಟಿಂಗ್ ಅನ್ನ ಮುಂದುವರಿಸಿದ್ರೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ. ಜೊತೆಗೆ ಈ ರೀತಿಯ ಶಾಂತಿ ಮಾತುಕತೆಗಳು ಸ್ಟಾರ್ಟ್ ಆಗೋದೇ ಹೀಗೆ, ಡೈರೆಕ್ಟ್ ಆಗಿ ಬಂದು ಅಂದ್ರೆ ಅಲ್ಲಿನ ಮೇನ್ ಲೀಡರ್ಸ್ ಬಂದ್ಬಿಟ್ಟು ಮೀಡಿಯಾ ಮುಂದೆ ನಿಂತು ಹೇಳೋದಿಲ್ಲ, ನಾವು ಮಾತುಕತೆ ಆಡ್ತಿದೀವಿ, ಯುದ್ಧ ನಿಲ್ಲಿಸ್ಬಿಡ್ತೀವಿ ಹಂಗೆ ಹಿಂಗೆ ಅಂತ. ಯೂಶುವಲಿ ಬ್ಯಾಕ್ ಚಾನೆಲ್ ಗಳ ಮೂಲಕನೇ ಟ್ರೈ ಮಾಡೋದು. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಒಂದಷ್ಟು ಪಾಸಿಟಿವ್ಸ್ ಕಾಣ್ತಿದೆ. ಬಟ್ ಕಾದು ನೋಡ್ಬೇಕು ಇರಾನ್ ಇಂದ ಯಾವ ರೀತಿ ಸ್ಟೇಟ್ಮೆಂಟ್ ಬರುತ್ತೆ ಅಂತ. ಈಗ ಗುಡ್ ನ್ಯೂಸ್ ಅನ್ನ ನೋಡಿದ್ವಿ, ಹಾಗೆ ಬ್ಯಾಡ್ ನ್ಯೂಸ್ ಕಡೆ ಕೂಡ ಬರೋಣ. ನೋಡಬಹುದು, ಇಲ್ಲಿ ರಷ್ಯಾ ಟು ಬ್ಯಾನ್ ಗ್ಯಾಸೋಲಿನ್ ಎಕ್ಸ್ಪೋರ್ಟ್ಸ್ ಫ್ರಮ್ April 1st ಅಮಿಡ್ ಗ್ಲೋಬಲ್ ಫ್ಯೂಯಲ್ ಪ್ರೈಸ್ ಸರ್ಜ್. ರಷ್ಯಾ ತನ್ನ ಗ್ಯಾಸೋಲಿನ್ ಎಕ್ಸ್ಪೋರ್ಟ್ಸ್ ಅನ್ನ ಬ್ಯಾನ್ ಮಾಡುವಂತ ಡಿಸಿಷನ್ ಅನ್ನು ತಗೊಂಡಿದೆ April 1ನೇ ತಾರೀಕಿಂದ. ಹಾಗೆ ರಷ್ಯಾ ಏನು ಇದೇ ಮೊದಲನೇ ಸಲ ಈ ರೀತಿ ಡಿಸಿಷನ್ ತಗೊಂಡಿಲ್ಲ, ಈ ಹಿಂದೆ ಕೂಡ ಹಲವು ಸಲ ಈ ರೀತಿ ಡಿಸಿಷನ್ ತಗೊಂಡಿದೆ. ಎಸ್ಪೆಷಲಿ ಪ್ರೈಸಸ್ ಫ್ಲಕ್ಚುಯೇಟ್ ಆದಂತ ಸಂದರ್ಭದಲ್ಲಿ ಈ ರೀತಿ ಡಿಸಿಷನ್ ತಗೊಂಡಿದೆ. ಯಾಕಂದ್ರೆ ಡೊಮೆಸ್ಟಿಕ್ ಸಪ್ಲೈನ ಸೇಫರ್ ಸೈಡ್ ಇಟ್ಟಿರೋಕೆ ಈಗಲೂ ಕೂಡ ಅದೇ ರೀತಿ ಡಿಸಿಷನ್ ತಗೊಂಡಿದೆ. ಇದರಿಂದ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಶಾರ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ ಇಂಪ್ಯಾಕ್ಟ್ ಇಲ್ಲ, ಯಾಕಂದ್ರೆ ಭಾರತಕ್ಕೆ ಸಾಕಷ್ಟು ಸಪ್ಲೈ ಮಾಡ್ತಾ ಇದೆ. ಆ ಸಪ್ಲೈ ಎಸ್ಪೆಷಲಿ ಗ್ಯಾಸೋಲಿನ್ ವಿಚಾರದಲ್ಲ, ಕ್ರೂಡ್ ವಿಚಾರದಲ್ಲಿ ಬರುತ್ತೆ. ಇಲ್ಲಿ ಅದನ್ನ ರಿಫೈನ್ ಮಾಡಿ ನಾವು ಬಳಸುವಂತದ್ದು. ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಈ ಮಿಡ್ಲ್ ಈಸ್ಟ್ ಸಮಸ್ಯೆ ಇನ್ನೂ ಜಾಸ್ತಿ ದಿನ ಮುಂದುವರೆದ್ರೆ, ಸಪ್ಲೈ ಡಿಸ್ರಪ್ಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ, ಜೊತೆಗೆ ಗ್ಲೋಬಲ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಈಗ ರಷ್ಯಾ ಗ್ಯಾಸೋಲಿನ್ ಸ್ಟಾಪ್ ಮಾಡಿದೆ ಅಂದ್ರೆ ಎಸ್ಪೆಷಲಿ ಯುರೋಪ್ಗೆ ಗ್ಯಾಸ್ ಕೊರತೆ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆಗಿ ಪ್ರೈಸಸ್ ರೈಸ್ ಆಗ್ಬಹುದು. ಸಪ್ಲೈ ಕಡಿಮೆ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸಸ್ ರೈಸ್ ಆಗುತ್ತೆ. ಹಾಗಾಗಿ ಆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇರುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ಲಿ ಇದರ ಇಂಪ್ಯಾಕ್ಟ್ ಭಾರತದ ಮೇಲೆ ಆಗುತ್ತೆ. ಬಟ್ ಇಮಿಡಿಯೇಟ್ಲಿ ಅಲ್ಲ, ಮೇ ಬಿ ಸ್ವಲ್ಪ ಸಮಯ ತಗೊಳ್ಬಹುದು.
ಅಷ್ಟ್ರಲ್ಲೇನಾದ್ರೂ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಎಂಡ್ ಆದ್ರೆ ಮೇ ಬಿ ಅದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋದಿಲ್ಲ. ಬಟ್ ಇನ್ನು ತಿಂಗಳನ್ನು ಗಟ್ಲೆ ಮುಂದುವರೆದ್ರೆ ಖಂಡಿತ ಅದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಒಂದು ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದು ನೆಕ್ಸ್ಟ್ ಪಾಸಿಟಿವ್ ಸುದ್ದಿ ಇದೆ. ಏನಾ ಪಾಸಿಟಿವ್ ಸುದ್ದಿ ನೋಡಬಹುದು. RBI ಕ್ಯಾಪ್ಸ್ ನೆಟ್ ಓಪನ್ ಪೊಸಿಷನ್ಸ್ ಫಾರ್ USD INR ಕರೆನ್ಸಿ ಪೇ ಅಟ್ $100 million. ಅಂದ್ರೆ ರುಪಿ ಭರ್ಜರಿಯಾಗಿ ವೀಕ್ ಆಗ್ತಾ ಇತ್ತಲ್ಲ, ಅದನ್ನ ಕಟ್ ಮಾಡ್ಲಿಕ್ಕೆ ಅಥವಾ ಸ್ವಲ್ಪ ತಡೀಲಿಕ್ಕೆ RBI ಒಂದು ನಿರ್ಧಾರವನ್ನ ನಿನ್ನೆ ಅನೌನ್ಸ್ ಮಾಡಿದೆ. ಇಲ್ಲಿ ಏನು ಕರೆನ್ಸಿ ಡೆರಿವೇಟಿವ್ಸ್ ಇರುತ್ತೆ ಅಲ್ಲಿ $100 million ಕ್ಯಾಪ್ ಹಾಕ್ಬಿಟ್ಟಿದೆ. ಅದಕ್ಕಿಂತ ಜಾಸ್ತಿ ಇರಬಾರದು ಅಂತ. ಇದರಿಂದ ಮೇ ಬಿ ಸೋಮವಾರ ರುಪಿ ಸ್ಟ್ರೆಂಥನ್ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಇದೆ ಪೊಸಿಷನ್ಸ್ ಅಂತ ಹೇಳಲಾಗ್ತಿದೆ. ಜಾಸ್ತಿ ಪೊಸಿಷನ್ಸ್ ಇದ್ರೆ ಅಬ್ವಿಯಸ್ಲಿ ಅವರು ಎಕ್ಸಿಟ್ ಆಗ್ಬೇಕಾಗುತ್ತೆ, ರುಪಿನ ಬೈ ಮಾಡ್ಬೇಕಾಗುತ್ತೆ, ಡಾಲರ್ ನ ಮಾರಾಟ ಮಾಡ್ಬೇಕಾಗುತ್ತೆ. ಹಾಗಾಗಿ ಮೇ ಬಿ ಸೋಮವಾರ ಒಂದಷ್ಟು ಪಾಸಿಟಿವ್ ಆಗಿ ಅಂದ್ರೆ ರುಪಿ ಸ್ಟ್ರೆಂಥನ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಟ್ ಇಲ್ಲಿ ಸಮಸ್ಯೆ ಏನಿರೋದು ಅಂತಂದ್ರೆ ಇದು ಜಸ್ಟ್ ಟೆಂಪರರಿ ಅಷ್ಟೇ, ಆರ್ಗ್ಯಾನಿಕ್ ಚೇಂಜ್ ಅಲ್ಲ, ಇನ್ಆರ್ಗ್ಯಾನಿಕ್ ಬದಲಾವಣೆ ಅಷ್ಟೇ. ನೀತಿಗಳ ಕಾರಣಕ್ಕೆ ಅಥವಾ ರೂಲ್ಸ್ ಕಾರಣಕ್ಕೆ ಇದು ಆಗುವಂತ ಬದಲಾವಣೆ. ಶಾರ್ಟ್ ಟರ್ಮ್ ಅಥವಾ ಟೆಂಪರರಿ ಬೆನಿಫಿಟ್ ಆಗ್ಬಹುದು ರುಪಿಗೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಆಗ್ಬೇಕು ಅಂದ್ರೆ ಅಬ್ವಿಯಸ್ಲಿ ಕ್ರೂಡ್ ಡೌನ್ ಆಗ್ಬೇಕಾಗುತ್ತೆ, FIS ಔಟ್ಫ್ಲೋ ಕಡಿಮೆ ಆಗ್ಬೇಕಾಗುತ್ತೆ, ರುಪಿ ಸ್ಟ್ರೆಂಥನ್ ಆಗ್ಬೇಕು ಆರ್ಗ್ಯಾನಿಕ್ ಆಗಿ, ಆಗ ಅದು ಸಸ್ಟೈನ್ ಆಗುತ್ತೆ. ಇನ್ಆರ್ಗ್ಯಾನಿಕ್ ಆಗಿ ಮಾಡೋದೇನಿದೆ ಇದು ಜಸ್ಟ್ ಟೆಂಪರರಿ ಬೂಸ್ಟರ್ ಆಗಿರುತ್ತೆ ಅಷ್ಟೇ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಈಗಾಗಲೇ 94 ಅನ್ನ ಕ್ರಾಸ್ ಮಾಡಿ 95 ಕೂಡ ಕ್ರಾಸ್ ಮಾಡ್ಬಿಟ್ಟಿತ್ತು ನಿನ್ನೆ, ನಂತರ 94.86 ಗೆ ಕ್ಲೋಸಿಂಗ್ ಕಂಡು ಬಂದಿದೆ. ಮೇ ಬಿ ಸೋಮವಾರ ಸ್ವಲ್ಪ ಸ್ಟ್ರೆಂಥನ್ ಆಗುವಂತ ಲಕ್ಷಣಗಳು ಆಸ್ ಆಫ್ ನೌ ಕಂಡು ಬರ್ತಾ ಇದೆ ರುಪಿಯಲ್ಲಿ, ಎಸ್ಪೆಷಲಿ RBI ನ ಈ ಡಿಸಿಷನ್ ಕಾರಣಕ್ಕೆ. ಇನ್ನು ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಡಿಸ್ರಪ್ಷನ್ ಯಾವೆಲ್ಲ ಸೆಕ್ಟರ್ ಗಳಿಗೆ ಇಂಪ್ಯಾಕ್ಟ್ ಮಾಡ್ತಿದೆ, ಎಸ್ಪೆಷಲಿ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನೋಡಬಹುದು ಪವರ್ ಸೆಕ್ಟರ್ ಗೆ, ಪೆಟ್ರೋಕೆಮಿಕಲ್ಸ್ ಗೆ, ಜೊತೆಗೆ ಸೆಮಿ ಕಂಡಕ್ಟರ್ ಆಂಬಿಷನ್ಸ್ ಗೆ ಕೂಡ ಇದು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಭಾರತಕ್ಕೆ. ಚಿಪ್ ಸಪ್ಲೈ ಚೈನ್ ಮೇಲೂ ಕೂಡ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಈಲಿಯಂ, ಪೆಟ್ರೋಕೆಮಿಕಲ್ ಶಾರ್ಟೇಜಸ್ ಮೇ ಡಿಲೇ ಪ್ರಾಜೆಕ್ಟ್ಸ್, ರೈಸ್ ಕಾಸ್ಟ್. ಈ ಪ್ರಾಡಕ್ಟ್ ಗಳ ಶಾರ್ಟೇಜಸ್ ಹಾಗೂ ರೈಸ್ ಆಗ್ತಿರುವಂತಹ ಕಾಸ್ಟ್ ಈ ಸೆಗ್ಮೆಂಟ್ ಗೆ ಹೊಡೆತವನ್ನ ಕೊಡಬಹುದು ಅಂತ ಹೇಳಲಾಗ್ತಿದೆ. ಜೊತೆಗೆ ಎನರ್ಜಿ ಪ್ರೈಸ್ ಹೈಕ್ಸ್ ಈಗಾಗಲೇ ಆಗಿದೆ. ಇಂಡಿಯಾದ AI ಹಾಗೂ ಎಲೆಕ್ಟ್ರಾನಿಕ್ಸ್ ಗ್ರೋತ್ ಅನ್ನು ಕೂಡ ಸ್ಲೋ ಮಾಡಬಹುದು ಅಂತ ಹೇಳಲಾಗ್ತಿದೆ. ಅಂದ್ರೆ ಕೆಲವು ಡೈರೆಕ್ಟ್ ಇಂಪ್ಯಾಕ್ಟ್ ಆದ್ರೆ ಕೆಲವು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ಸ್. ಒಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಸೆಕ್ಟರ್ಸ್ ಗೆ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಬೇಗ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಮುಗಿದು ಅಲ್ಲಿ ಶಾಂತಿ ನೆಲೆಸಿದಷ್ಟು ಭಾರತಕ್ಕೆ, ಭಾರತದ ಎಕಾನಮಿಗೆ, ಜೊತೆಗೆ ಭಾರತಕ್ಕಷ್ಟೇ ಅಲ್ಲ ಗ್ಲೋಬಲ್ ಎಕಾನಮಿಗೆ ಒಳ್ಳೆ ಸುದ್ದಿ ಆಗುತ್ತೆ. ಈಗಾಗಲೇ ದೇಶಗಳು ಸ್ಟ್ರಗಲ್ ಮಾಡಕ್ಕೆ ಶುರು ಮಾಡಿದ್ದಾವೆ. ಆ ಸ್ಟ್ರಗಲ್ ಕಡಿಮೆ ಆಗ್ಬೇಕು, ನಾರ್ಮಲೈಸ್ ಆಗ್ಬೇಕು ಅಂದ್ರೆ ಅಬ್ವಿಯಸ್ಲಿ ಯುದ್ಧ ಬೇಗ ಮುಗಿಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ನಾವು ಬರೋದಾದ್ರೆ ಸೆಂಟರ್ ಎಕ್ಸ್ಟೆಂಡ್ಸ್ ಎಲೆಕ್ಟ್ರಿಕ್ 2-wheeler ಸಬ್ಸಿಡೀಸ್ ಟಿಲ್ July 31. ಎಲೆಕ್ಟ್ರಿಕ್ 2-wheeler ಗೆ ಸಂಬಂಧಪಟ್ಟಂತೆ ಸಬ್ಸಿಡೀಸ್ ಏನಿತ್ತು ಸರ್ಕಾರದಿಂದ ಅದನ್ನ ಜುಲೈ 31 ಕೂಡ ಎಕ್ಸ್ಟೆಂಡ್ ಮಾಡಿದೆ. ನೋಡಬಹುದು ಈ ರಿಕ್ಷಾಸ್ ಅಂಡ್ ಈ ಕಾರ್ಡ್ ಟಿಲ್ March 31, 2028 ಅಲ್ಲಿವರೆಗೂ ಇರುತ್ತೆ. ಎಲೆಕ್ಟ್ರಿಕ್ 2-wheelers ಗೆ ಇದು 31, 2026 ಜುಲೈಗೆ ಎಂಡ್ ಆಗುತ್ತೆ. ಬಟ್ ಈ ರಿಕ್ಷಾಸ್ ಅಂಡ್ ಈ ಕಾರ್ಡ್ಸ್ ಗೆ 2028 March 31 ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿವರೆಗೂ ನೋಡಬಹುದು 1259 ಕೋಟಿಯನ್ನ ಖರ್ಚು ಮಾಡಲಾಗಿದೆ ಸಬ್ಸಿಡೀಸ್ ಗೆ, ಎಲೆಕ್ಟ್ರಿಕ್ 2-wheelers ಗೆ 1772 ಕೋಟಿ ಔಟ್ಲೇ ಇದೆ ಇದಕ್ಕೆ. ಹಾಗಾಗಿ ಇದನ್ನು ಇನ್ನು ಕಂಟಿನ್ಯೂ ಕೂಡ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ ಎಸ್ಪೆಷಲಿ ಎಲೆಕ್ಟ್ರಿಕ್ 2-wheelers ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ, ಜೊತೆಗೆ ಎಲೆಕ್ಟ್ರಿಕ್ 2-wheeler ತಗೊಳ್ಳುವಂತ ಜನರಿಗೂ ಕೂಡ. ನಂತರ ಅದಾನಿ ಡಿಫೆನ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ ಇವತ್ತು. ನೋಡಬಹುದು ಅದಾನಿ ಡಿಫೆನ್ಸ್ ಡೆಲಿವರ್ಸ್ ಫಸ್ಟ್ ಬ್ಯಾಚ್ ಆಫ್ 2000 ಪ್ರಹಾರ್ ಲೈಟ್ ಮೆಷಿನ್ ಗನ್ಸ್ ಟು ಇಂಡಿಯನ್ ಆರ್ಮಿ. ಭಾರತೀಯ ಸೇನೆಗೆ 2000 ಪ್ರಹಾರ್ ಲೈಟ್ ಮೆಷಿನ್ ಗನ್ಸ್ ಅನ್ನ ಅದಾನಿ ಡಿಫೆನ್ಸ್ ಡೆಲಿವರ್ ಮಾಡಿದೆ. ಅಂದ್ರೆ ಮೊದಲ ಬ್ಯಾಚ್ ಅದಾನಿ ಡಿಫೆನ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರುವಂತದ್ದು 7.62 mm ಕ್ಯಾಲಿಬರ್ ವೆಪನ್ ಗ್ವಾಲಿಯರ್ ನಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಫಸ್ಟ್ ಬ್ಯಾಚ್ ಅನ್ನ ಡೆಲಿವರ್ ಮಾಡಿದೆ ಅದಾನಿ ಡಿಫೆನ್ಸ್ ಕಂಪನಿ. ಅದಾನಿ ಡಿಫೆನ್ಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಏನಲ್ಲ, ಬಟ್ ಅದಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಕಂಪನಿ ಆಗಿರುವಂತಹ ಅದಾನಿ ಎಂಟರ್ಪ್ರೈಸಸ್ ನ ಅಡಿ ಬರುವಂತಹ ಕಂಪನಿ ಅದಾನಿ ಡಿಫೆನ್ಸ್. ನಂತರ ನೆಸ್ಲೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ನೆಸ್ಲೆ ಸೇಸ್ 12 tons ಆಫ್ ಕಿಟ್ ಕ್ಯಾಟ್ ಸ್ಟೋಲನ್. ಕಿಟ್ ಕ್ಯಾಟ್ ಚಾಕೊಲೇಟ್ ಏನಿದೆ ಈ ಚಾಕೊಲೇಟ್ ಕಳ್ತನ ಆಗಿದೆ ಅಂತ ರಿಪೋರ್ಟ್ ಮಾಡಿದೆ. ಅಂದ್ರೆ ಇದು ಇಂಡಿಯಾದಲ್ಲೆಲ್ಲ ಆಗಿರೋದು, ಯುರೋಪ್ ಅಲ್ಲಿ ಆಗಿರುವಂತದ್ದು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ಲೇಸ್ ಇಂದ ಇದು ಇದಕ್ಕಿದಂಗೆ ಮಾಯ ಆಗಿದೆ. ಅಂದ್ರೆ ಯಾರೋ ಎತ್ಕೊಂಡು ಹೋಗಿದ್ದಾರೆ. 12 tons ಆಫ್ ಕಿಟ್ ಕ್ಯಾಟ್ ಚಾಕೊಲೇಟ್ಸ್. ಏನು ನೆನ್ನೆಯ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. $112.6 ಅಲ್ಲಿ ಬ್ರೆಂಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆನ್ನೆ ಮೋರ್ ದನ್ 4% ಅಪ್ ಆಗಿದೆ. ನೋಡೋಣ, ಒಂದಷ್ಟು ಸುದ್ದಿಗಳಿದ್ದಾವೆ, ಪಾಸಿಟಿವ್ ಇದ್ದಾವೆ, ನೆಗೆಟಿವ್ ಇದ್ದಾವೆ. ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.